ಶ್ರೀಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರಿಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ದೇವರ ರೂಪಚಿಂತನೆಯ ಅಂತಿಮ ಭಾಗದಲ್ಲಿದ್ದೇವೆ. 74ನೇ ಗದ್ಯ ವಟಪತ್ರಶಾಯಿ. ಇದರ ಚಿಂತನೆಯಲ್ಲಿ ಇದ್ದೆವು. ವಟಪತ್ರಶಾಯಿ ಎಂಬುದನ್ನು 3 ಪ್ರತ್ಯೇಕ ವಾಕ್ಯಗಳಾಗಿ ನೋಡಬಹುದಾಗಿದೆ. ವಟಶಾಯಿ, ಪತ್ರಶಾಯಿ, ವಟಪತ್ರಶಾಯಿ. ಭಗವಂತ ವಟದಲ್ಲೂ ಇದ್ದಾನೆ, ಪತ್ರದಲ್ಲೂ ಇದ್ದಾನೆ ಮತ್ತು ವಟದಂತೆ ಇರತಕ್ಕಂಥ ಸಕಲ ವೃಕ್ಷದಲ್ಲೂ ಇದ್ದಾನೆ. ವಟಪತ್ರಶಾಯಿ ಎಂದರೆ ಅಂದೂ ಇದ್ದನು, ಇಂದೂ ಇದ್ದಾನೆ, ಮುಂದೆಯೂ ಇರುತ್ತಾನೆ. ಅಲ್ಲಿಯೂ ಇರುತ್ತಾನೆ, ಇಲ್ಲಿಯೂ ಇರುತ್ತಾನೆ, ಎಲ್ಲೆಲ್ಲಿಯೂ ಇರುತ್ತಾನೆ. ಅಂದರೆ ಸರ್ವತ್ರ ಇರುತ್ತಾನೆ. ಭಗವಂತ ನಿತ್ಯನೂ ಹೌದು, ಭಗವಂತ ಸತ್ಯನೂ ಹೌದು. ಇಂತಹ ಭಗವಂತ ನಿತ್ಯ ಸತ್ಯನಾದವನನ್ನು ನಾವು ಕಾಣಬೇಕಾದರೆ ನಿರ್ದಿಷ್ಟವಾದ ರೂಪ ಬೇಕೇ ಬೇಕು. ಆದ್ದರಿಂದ ಶ್ರೀ ಪುರಂದರದಾಸರು ದೇವರ ರೂಪ ಚಿಂತನೆಯಲ್ಲಿ ವಟಪತ್ರಶಾಯಿ ಎಂಬುದನ್ನು ಹೇಳಿದ್ದಾರೆ. ಈಗ ಹಿಂದೆ ನಾವು ತಿಳಿದಂತೆ ವಟಪತ್ರಶಾಯಿ ಎಂಬುದಲ್ಲಿ ವಟರೂಪದಲ್ಲಿ ಅಂದರೆ ಪತ್ರರೂಪದಲ್ಲಿ, ಪುಷ್ಪರೂಪದಲ್ಲಿ, ಫಲರೂಪದಲ್ಲಿ ನೋಡಿದೆವು. ಈಗ ವಟಶಾಯಿ ಅಂದರೆ ಏನು ಅರ್ಥ? ವಟ ಎಂಬತಕ್ಕಂಥದ್ದು ಸಾಧಾರಣವಾಗಿ ನಾವು ಶಬ್ದದಲ್ಲಿ ಅನ್ವಯ ಮಾಡ್ಕೊಳ್ತೀವಿ. ಶಬ್ದದಲ್ಲಿ ಶಾಯಿ ಅಂದರೆ, ಶಬ್ದ ಅಂದರೆ ವೇದ. ಸಕಲ ವೇದಗಳಲ್ಲಿ, ಅನಂತ ವೇದಗಳಲ್ಲಿ ಭಗವಂತ ಸದಾ ಸ್ಥಿತವಾಗಿರುತ್ತಾನೆ. ಸದಾ ಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಎಂದು ಶ್ರೀಮದಾನಂದ ತೀರ್ಥರು ಸ್ಪಷ್ಟ ವಚನದಲ್ಲಿ ಹೇಳಿಬಿಟ್ಟಿದ್ದಾರೆ. ಆಗಮದಲ್ಲಿ ಮಾತ್ರ ಭಗವಂತನನ್ನು ಕಾಣಲು ಸಾಧ್ಯ. ಪ್ರತ್ಯಕ್ಷ ಮತ್ತು ಅನುಮಾನದಿಂದ ಭಗವಂತನನ್ನು ತಿಳಿಯಲಿಕ್ಕೆ ಅಸಾಧ್ಯವಾದುದು. ಹಾಗಾದರೆ ನಾವು ವಟ ಪತ್ರ ಶಾಯಿ ಎಂಬುದು ಪ್ರತ್ಯಕ್ಷದಲ್ಲಿ ತಿಳಿತಾ ಇದ್ದೀವಿಲ್ಲ ಅಂದರೆ, ವೇದದಲ್ಲಿ ಹೇಳಿರುವಂತೆ ಸಕಲವೂ ಭಗವಂತನ ಸೃಷ್ಟಿಯಾಗಿ, ಸೃಷ್ಟಿಯಾದ ಸಕಲ ಪದಾರ್ಥದೊಳಗೂ ಭಗವಂತ ಪ್ರವೇಶ ಮಾಡಿದ್ದಾನೆ. ಯಾವ ರೂಪದಲ್ಲಿ ವಸ್ತು ಇದೆಯೋ ಅದೇ ರೂಪದಲ್ಲಿ ಪ್ರವೇಶ ಮಾಡಿದ್ದಾನೆ. ಯಾವ ಗುಣದಲ್ಲಿ ಇದೆಯೋ ಅದೇ ಗುಣದಲ್ಲಿ ಪ್ರವೇಶ ಮಾಡಿದ್ದಾನೆ. ಯಾವ ನಾಮದಲ್ಲಿ ಇದೆಯೋ ಅದೇ ನಾಮದಲ್ಲಿ ಪ್ರವೇಶ ಮಾಡಿದ್ದಾನೆ ಎಂಬುದು ವೇದೋಕ್ತವಾದುದು.
ಆದ್ದರಿಂದ ವೇದ ಸಹಾಯದಿಂದ ಪ್ರತ್ಯಕ್ಷದಲ್ಲಿ ನಾವು ಭಗವಂತನ ರೂಪ ಚಿಂತನೆಯನ್ನು ಮಾಡುತ್ತಿದ್ದೇವೆ. ಇದು ವೃಕ್ಷ ಶಾಖವಾಗಿರುವಂತೆ ವೇದದ ಶಾಖೆಗಳು ಆಗಿದೆ. ಮೊಟ್ಟ ಮೊದಲಿಗೆ ಮೂಲ ವೇದ ಎಂಬುದು ಒಂದೇ ಇತ್ತು. ನಂತರದಲ್ಲಿ ಕಾಲಾನುಕ್ರಮದಲ್ಲಿ ವೇದಗಳ ವಿಭಾಗವನ್ನಾಗಿ ಮಾಡಿದರು. ಶ್ರೀ ವೇದವ್ಯಾಸದೇವರು ಭಗವಂತನೇ ವೇದವ್ಯಾಸ ರೂಪದಲ್ಲಿ ಬಂದು ವೇದ ವಿಭಾಗವನ್ನು ಮಾಡಿದರು. ಆ ವೇದದ ಶಾಖೆಗಳು ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದ. ಇದನ್ನು ಎಲೆ, ಹೂವು, ಹಣ್ಣಿನ ರೂಪದಲ್ಲಿ ಕಾಣಬೇಕು. ವೇದದಲ್ಲಿ 3 ಭಾಗ, ಅದೇ ಸಂಹಿತಾ ಭಾಗ, ಮಂತ್ರ ಭಾಗ ಮತ್ತು ಆರಣ್ಯಕ ಭಾಗ. ಇಷ್ಟು ಸಮಂಜಸವಾಗಿ ವೇದ ಹಾಗೂ ಪತ್ರಗಳು ಸಂಯೋಜಿತಗೊಂಡಿದೆ. ಅದನ್ನು ತಿಳಿಯುವ ಪ್ರಯತ್ನ ಇಲ್ಲಿದೆ. ಆದ್ದರಿಂದ ಪತ್ರ ತೆಗೆ ಅಂತ ಹೇಳಿದಾಗ ವೇದ ಪತ್ರ ತೆಗೆ ಅಂತಲೇ ಅರ್ಥ. ವೇದದ ಭಾಗಗಳೇ ವೇದವನ್ನು ನಿರ್ದಿಷ್ಟವಾಗಿ ಸೂಚಿಸುವ ಶಬ್ದ ಪತ್ರವಾಗಿತ್ತು. ಆದ್ದರಿಂದ ಪತ್ರದ ಬಗ್ಗೆ ನಾವು ವಿಶೇಷ ಚಿಂತನೆಯನ್ನು ಮಾಡಿದೆವು. ವಟಪತ್ರಶಾಹಿ ಎಂಬಲ್ಲಿ ಪತ್ರವಿದೆ, ಅಪತ್ರವಿದೆ. ಪತಿತ ಅಂದರೆ ಹತ್ರ ಹೊರ ಬಂದಿದೆ, ಮರದಿಂದ ಎಲೆ ಜಾರಿ ಬಿದ್ದಿದೆ ಎಂಬಂತೆ ಅನಂತ ಸಂಖ್ಯೆಯ ವೇದ ಶಬ್ದಗಳು ಗೋಚರಿಸುತ್ತದೆ. ಒಂದು ವಟವೃಕ್ಷ ಅಂದರೆ ಅರಳಿ ಮರದಲ್ಲಿ ಎಷ್ಟು ಪತ್ರಗಳು ಇರಬಹುದು? ಅದರ ಜೀವಿತಾವಧಿ ಎಷ್ಟು ವರ್ಷ? 800 ವರ್ಷ, 1000 ವರ್ಷಗಳು ಇರುತ್ತದೆ. ಪ್ರತಿ ವರ್ಷವೂ ಎಷ್ಟು ಎಲೆಗಳು ಹುಟ್ಟುತ್ತದೆ, ಎಷ್ಟು ಎಲೆಗಳು ಜಾರಿ ಕೆಳಗೆ ಬೀಳುತ್ತದೆ. ಇದನ್ನು ಲೆಕ್ಕ ಇಟ್ಟವರು ಆ ಗಿಡ ನೆಡುವ ಮೊದಲು ಇದ್ದು, ಈ ಗಿಡ ಇರುವ ಸಮಯ ಉದ್ದಕ್ಕೂ ಇದ್ದು, ಅದನ್ನು ಲೆಕ್ಕದ ಗಣನೆಯನ್ನು ಮಾಡಿಕೊಂಡು ಆ ಮರ ಬಿದ್ದ ಮೇಲೆ ಯಾರು ಹೇಳಬಹುದು? ಅವರಿಗೆ ಮಾತ್ರ ಸಾಧ್ಯವಾಗುವುದು. ಅಂತಹವರು ಮನುಷ್ಯರಲ್ಲಿ ಯಾರನ್ನು ಕಾಣಲಾರೆವು. ದೇವತೆಗಳು ಸಹ ನಿಜವಾದ ವೃಕ್ಷ ಅಂದರೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯವೇ ಆಗಿರೋದ್ರಿಂದ ದೇವತೆಗಳು ಸಹ ನಾವು ಇದರಲ್ಲಿ ಕಾಣಲಾರವು. ಹಾಗಾದರೆ ಇದರ ಒಟ್ಟು ಜ್ಞಾನವನ್ನು ಲೆಕ್ಕವನ್ನು ಇಟ್ಟಿರ್ತಕ್ಕಂಥವನು ಯಾರು ಅಂದರೆ ಭಗವಂತ ಮಾತ್ರ, ಪ್ರಕೃತಿ ಮಾತ್ರ. ಆದ್ದರಿಂದ ಭಗವಂತನ ತಿಳಿಯಲು ವಟಪತ್ರಶಾಹಿ ಎಂಬುದು ನಮ್ಮೊಡನೆ ಬೆರೆತ ಕಾರಣ ಸಾಮಗ್ರಿಯಾಗಿದೆ. ಅದೇ ಯಜ್ಞವೆನಿಸಿದೆ, ಜ್ಞಾನಯಜ್ಞ. ಗಾನ ರೂಪದಲ್ಲಿ ಫಲರೂಪವಾಗಿದೆ. ಅದೇ ನಾಮವೇದದ ರೂಪವೇ. ದಾಸರು ಇಲ್ಲಿ ಸಂಗೀತದ ಸಲಕರಣೆಗೆ ಉಪಯೋಗಿಸುವ ಸಸ್ಯ ವೃಕ್ಷಗಳನ್ನು ತೋರಿಸುವ ಭಗವಂತನ ಚಿಂತನೆಗಳು. ಸಂಗೀತದ ಉಪಕರಣಗಳು ಬಿದಿರಿನಿಂದ, ತಂಬೂರಿ, ವೀಣೆ ಇದೆಲ್ಲವೂ ಸಹ ವೃಕ್ಷದ ಭಾಗದಿಂದಲೇ ಆದದ್ದು. ಅಂದರೆ ನಮಗೆ ಗಾನ ಕೇಳಲು ವೃಕ್ಷದ ಸಹಾಯ ಬೇಕು ಎಂಬುದರ್ಥ. ಇದರ ಅಂತರರ್ಥವೇನು? ವಟಪತ್ರಶಾಹಿ ಎಂಬುದರಲ್ಲಿ ಸಕಲ ವೇದಗಳು ಅಡಕವಾಗಿದೆ ಎಂಬುದನ್ನು ಶ್ರೀದಾಸರು ನಮಗೆ ಪರಿಚಯಿಸುತ್ತಿದ್ದಾರೆ. ಇದನ್ನು ತಿಳಿಯುವ ಬಗೆ ಹೇಗೆ? ನಮಗೆ ಸಂಸ್ಕೃತ ತಿಳಿದಿಲ್ಲ, ಧಾತುವಿನಿಂದ ಶಬ್ದ ಉತ್ಪತ್ತಿಯ ಜ್ಞಾನವಿಲ್ಲ. ಆದರೂ ತಿಳಿಯಬೇಕು. ಅದು ಹೇಗೆ ಸಾಧ್ಯ ಎಂಬುದಕ್ಕೆ ದಾಸರು
ಕನ್ನಡದಲ್ಲಿ ಆ ಶಬ್ದವನ್ನು ಉಪಯೋಗಿಸಿ, ಯಾವುದು ವಟಪತ್ರಶಾಹಿ ಅಂತ ಶಬ್ದವನ್ನು ಉಪಯೋಗಿಸಿ ಸಂಸ್ಕೃತ ಲೇಪನ ಹಚ್ಚಿದ್ದಾರೆ. ಯಾವುದೇ ಪದಾರ್ಥವನ್ನು ಅರಿತುಕೊಳ್ಳಲು 2 ಮಾರ್ಗ ಇದೆ. ಒಂದು ರೂಢಿ ಮಾರ್ಗ, ಇನ್ನೊಂದು ಯೋಗ ಮಾರ್ಗ. ಅಂದರೆ ರೂಢಾತ್ಮಕ ಶಬ್ದಗಳು ನೋಡಿದಾಗ ವಿದ್ವತ್ ರೂಢಿಯಾದದ್ದು ಯೋಗಿಕ ಮತ್ತು ಮಹಾಯೋಗಿಕ ಅರ್ಥವನ್ನೇ ಹೇಳುತ್ತದೆ. ಅದು ಶಾಸ್ತ್ರಸಮ್ಮತವೂ ಆಗಿರುತ್ತದೆ. ಮೂಲತಃ ಎಲ್ಲ ಶಬ್ದಗಳು ಧ್ವನ್ಯಾತ್ಮಕ ಹಾಗೂ ಶಬ್ದಾತ್ಮಕ ಎಂದು 2 ಬಗೆಯಾಗಿರುವುದು. ಪಶುಗಳ ಶಬ್ದವು ಧ್ವನ್ಯಾತ್ಮಕವಾಗಿದ್ದು ನಮ್ಮಗಳ ವ್ಯವಹಾರಕ್ಕೆ ಅನುಪಯುಕ್ತವಾಗಿದೆ. ಮನುಷ್ಯ ವದನದಲ್ಲಿ ವರ್ಣಗಳ ಉತ್ಪತ್ತಿ ಆಗುವುದು. ಇದನ್ನು ಮಹೇಶ್ವರ ಸೂತ್ರದಲ್ಲಿ ತಿಳಿಸಲ್ಪಟ್ಟಿದೆ. ಭಗವಂತ ಮಹೇಶ್ವರನ ನಿಮಿತ್ತ ಮಾಡಿಕೊಂಡು ಶಬ್ದದ ಪರಿಚಯವನ್ನು ಭಗವಂತ ಮಾಡಿಸಿದ್ದಾನೆ. ಭಗವಂತ ನಮ್ಮ ವದನದಲ್ಲಿ ಇರತಕ್ಕಂಥ ಕಂಠದಿಂದ ಆ, ಖ, ಖ, ಘ, ಜ್ಞ ಮತ್ತು ಹ ಮತ್ತು ವಿಸರ್ಗ ಇದು ಹೊರಬರುವಂತೆ ಆಗಿದೆ. ತಾಲುವಿನಿಂದ ಅಂದರೆ ನಾಲಿಗೆಯ ಮೇಲು ಭಾಗ ಸ್ಪರ್ಶಿಸುವುದು, ಇದಕ್ಕೆ ತಾಲು ಅಂತ ಹೆಸರು. ಇದರಿಂದ ಈ ಛ, ಛ, ಝ, ಝ, ಯ, ಶ ಇದು ಉತ್ಪತ್ತಿಯಾಗುತ್ತದೆ. ಮೂರ್ಧ ಅಂದ ರು, ಠ, ಠ, ಡ, ಢ, ನ. ದಂತಗಳಿಂದ ಋ, ತ, ಥ, ದ, ದ, ನ, ಲ ಮತ್ತು ಸ. ಓಷ್ಠದಿಂದ ಉ, ಪ, ಫ, ಬ, ಬ, ಮ, ಫ, ಪಹ. ನಾಸಿಕದಿಂದ ಜಮಗಣನಂ. ಕಂಠ ಮತ್ತು ತಾಳು ಎರಡಿಂದ ಎ, ಎ, ಐ. ದಂತದಿಂದ ಮತ್ತು ಓಷ್ಠದಿಂದ ವ, ವಾಹ. ಜಿಹ್ವಾ ಮೂಲದಿಂದ ಕಹ, ಕಹ. ಇದರ ಸೂತ್ರ ಹೀಗೆ ಇದೆ. ಅಕ್ಕು ವಿಸರ್ಜನೀಯಂ ಕಂಠಃ ಇಚೇಶಾನಂ ತಾಲುಃ ಋಟುರುಷಾಣಂ ಮೂರ್ಧಾ ಋತು ಲಸಾನಾಂ ದಂತ ಉಪುಪಾದನೀಯಂ ಓಷ್ಠ ಜಮಗಣನಾಂ ನಾಸಿಕಾ ಚ ಏತೈತೌ ಕಂಠತಾಲು ಓದೌಥು ಕಂಠೋಷ್ಠಂ ವಕಾರಸ್ಯ ದಂತೋಷ್ಠಂ ಜಿಹ್ವಾಮೂಲನೀಯಂ ಜಿಹ್ವಾಮೂಲಂ ನಾಸಿಕೋ ಅನುಸ್ವರಸ್ಯ. ಹೀಗೆ ಎಲ್ಲ ವರ್ಣಾತ್ಮಕ ಶಬ್ದಗಳು ಮನುಷ್ಯನ ವದನದಿಂದ ಉತ್ಪತ್ತಿಯಾಗುವುದರಿಂದ ಸಂಸ್ಕೃತ ಹಾಗೂ ಇತರ ಭಾಷೆಗಳು ಬೆಳಕು ಕಂಡಿತು. ಸಂಸ್ಕೃತ ಎಂಬುದು ನಿತ್ಯ ಶಬ್ದ. ಅದು ಹೊರಬರಲು ಮನುಷ್ಯನ ಕಂಠ ಉತ್ಪತ್ತಿ ಜನಕವಂತೆ ಭಗವಂತ ಕಲ್ಪಿಸಿದ. ನಮ್ಮ ಮೂಲ ಋಷಿಗಳು ಆಯಾ ದೇಶದ ಆಯಾ ಕಾಲದ ಆಯಾ ಜೀವನ ಅನುಕೂಲಕ್ಕೆ ತಕ್ಕಂತೆ ಈ ಶಬ್ದಗಳನ್ನು ವಸ್ತುಗಳಿಗೆ ಸಂಬಂಧ ಕಲ್ಪಿಸಿ ವ್ಯವಹರಿಸಲು ಪ್ರಾರಂಭಿಸಿದರು. ಇದನ್ನು ರೂಢಿ ಶಬ್ದ ಅಂತ ಹೆಸರು. ಇದನ್ನು ಅನ್ವರ್ಥನಾಮ ಎಂದು ಹೆಸರು. ಆಗಿನ ಶಬ್ದಕ್ಕೂ ಆಯಾ ಪದಾರ್ಥಕ್ಕೂ ಲಕ್ಷಣತೆಯ ಬೆಳೆದಿತ್ತು. ಉದಾಹರಣೆಗೆ ಕುಳ್ಳಗಿರುವ ಕುಳ್ಳ, ಉದ್ದಗಿರುವ ಉದ್ದ ಎಂದು ಕರೆಯುತ್ತಿದ್ದರು. ಸಂಸ್ಕೃತದಲ್ಲಿ ಧಾತುಗಳು ಅಂದರೆ ಬೀಜಾಕ್ಷರಗಳು ಅದರ ಅನ್ವಯ ರೀತ್ಯ ವ್ಯವಹರಿಸುತ್ತಿದ್ದರು. ಕಾಲಾಂತರದಲ್ಲಿ ವಿಕಾರ ರೂಪ ತಾಳಿ ಕಾಲಕಾಲಕ್ಕೆ ಹಾಗೂ ಜನರ ಅನುಕೂಲಕ್ಕೆ ತಕ್ಕಂತೆ ಶಬ್ದಗಳನ್ನು ಬಳಸಲು ಪ್ರಾರಂಭಿಸಿದರು. ಅಂದರೆ ಈಗಿನ ಶಬ್ದಗಳು ಹೇಗಾಗಿದೆ ಅಂದರೆ ವಸ್ತುವಿನ ಲಕ್ಷಣವನ್ನು ಪೂರ್ಣವಾಗಿ ಹೇಳುವುದಿಲ್ಲ. ಕಿಂಚಿತ್ ಲಕ್ಷಣವನ್ನು ಮಾತ್ರ ಹೇಳುವುದರಿಂದ ಆ ಶಬ್ದದ ಬಳಕೆ ಅಲ್ಲಾಗಿದೆ. ಇದಕ್ಕೆ ನೆರವಾದುದು ಅಭ್ಯಂತರ ಪ್ರಯತ್ನ ಮತ್ತು ಬಾಹ್ಯ ಪ್ರಯತ್ನ. ಅಭ್ಯಂತರ ಪ್ರಯತ್ನದಲ್ಲಿ ಸ್ಪಷ್ಟ ಈಶತ್ ಪ್ರಶ್ನ
ಈಷದ್ ವಿವೃತ ವಿವೃತ ಹಾಗೂ ಸಂವೃತ. ಬಾಹ್ಯ ಪ್ರಯತ್ನದ 11 ಬಗೆ ಇದೆ. ವಿವಾರ, ಸಂವಾರ, ಶ್ವಾಸ, ನಾದ, ಘೋಷ. ಹೀಗೆ ಸಂಸ್ಕೃತದಲ್ಲಿ ಧಾತುಗಳಿಂದ ಶಬ್ದಕ್ಕೆ ಅರ್ಥ ಆಯಾ ಕಾಲದಲ್ಲಿ ಸಿಕ್ಕಿದ್ದು ಆಗುತ್ತದೆ. ಬ್ರಹ್ಮದೇವರೇ ಮೊಟ್ಟ ಮೊದಲಿಗೆ ಈ ಧಾತುವನ್ನು ವೇದ ರೂಪದಲ್ಲಿ ಹಾಕಿದ್ದು. ವೇದ ಅಂದರೆ ವಿಧಿ ಅಷ್ಟೇ. ಬ್ರಹ್ಮನಿಗೆ ಸಕಲ ಶಬ್ದವು ದೇವರೇ ಆಗಿತ್ತು. ತದನಂತರ ಬ್ರಹ್ಮ ನಿರ್ಮಿತ ಈ ವಿಶ್ವದಲ್ಲಿ ವ್ಯವಹರಿಸಲು ಸಾಂಕೇತಿಕವಾಗಿ ಶಬ್ದ ಉಪಯೋಗಿಸಿಕೊಂಡು ಬಂತು. ಬಹುದಿನಗಳ ನಂತರ ಅದು ಭಾಷೆ ಎನಿಸಿಕೊಂಡಿತು. ಇದನ್ನು ವ್ಯಾವಹಾರಿಕ ಭಾಷೆ ಎಂದರು. ಎಲ್ಲ ವ್ಯವಹಾರಗಳು ಅನಿತ್ಯವಾದ್ದರಿಂದ ಈ ಭಾಷೆಯು ಅನಿತ್ಯವೆನಿಸಿತು. ಈಗ ನಾವು ಮೂಲ ಅರ್ಥವನ್ನೇ ಮರೆತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಕನ್ನಡದಲ್ಲಿ ಧಾತುಗಳಿಲ್ಲ, ವ್ಯಾಕರಣವಿದೆ. ಇದರಂತೆ ಉಳಿದ ಎಲ್ಲ ಭಾಷೆಗಳಲ್ಲೂ ತಿಳಿಯಬೇಕು. ಇದೇ ಕಾರಣದಿಂದ ಎಲ್ಲ ಶಬ್ದಗಳಿಗೆ ಸಂಸ್ಕೃತ ಧಾತುವನ್ನು ಹಿಡಿದು ಅರ್ಥೈಸಿಕೊಂಡರೆ ಅದೇ ಯೋಗ, ಇಲ್ಲವಾದರೆ ರೂಢಿ. ಜ್ಞಾನಿಗಳು ರೂಢಿಯಲ್ಲೂ ಧಾತುವಿನ ಸಂಬಂಧ ಕಲ್ಪಿಸಿಕೊಂಡಾಗ ಅದು ವಿದ್ವತ್ ರೂಢಿ ಎಂದೆನಿಸಿ ಯೋಗಿಕ ಅರ್ಹತೆಯನ್ನು ಪಡೆಯುವುದು. ಇಷ್ಟು ಶಬ್ದ ಬಗ್ಗೆ ತಿಳಿದರೆ ಸಾಕು, ಮುಂದುವರಿಯಬಹುದು. ಇದನ್ನು ತಿಳಿಯುವ ಪ್ರಯತ್ನ ಮಾಡುವ. ಯಜ್ಞಕ್ಕೆ ಯೋನಿಯಾಕಾರವಾಗಿ ಗುಂಡಿ ತೋಡಬೇಕು. ತಾಂಬೂಲ ಸವಿಯಲು ವಿಳೆದೆಲೆ, ಕಲ್ಲರಳು, ಹೂವಾದ ಸುಣ್ಣ, ಫಲರೂಪ ಅಡಿಕೆಯ ಮಿಶ್ರಣವಾಗಿ ಗತಿ. ಛಂದಾಂಸಿ ಯತ್ರ ಪತ್ರಾಣ ಎಂಬ ಗೀತಾವಾಕ್ಯಕ್ಕೆ ವೇದಾಂಗವಾದ ಛಂದಸ್ಸುಗಳೇ ಪತ್ರಗಳು ಎಂದಿದೆ. ಈಗ ನಾವು ತಿಳಿಯುತ್ತಿರುವ ಪತ್ರಗಳು ವೇದವನ್ನೇ ತಿಳಿಸುತ್ತಿದೆ. ಹಾಗೂ ಈ ಪತ್ರಗಳನ್ನು ತಯಾರಿಸಲು ಪತ್ರಗಳನ್ನೇ ಅಂದರೆ ಎಲೆ ತೊಗಟುಗಳನ್ನೇ ಉಪಯೋಗಿಸಬೇಕು. ಇನ್ನು ವಿಳೆದೆಲೆ ಭಗವಂತನ ಕರೆಯಲು ವೇದವನ್ನೇ ಉಪಯೋಗಿಸಬೇಕು. ಇಂದು ನಮ್ಮಗಳ ವಿವಾಹ ಪದ್ಧತಿಯಲ್ಲೂ ಇದನ್ನು ಕಾಣುತ್ತೇವೆ. ಹೀಗಾಗಿ ವೇದೋಕ್ತ ರೀತ್ಯ ಹರಿಯನ್ನು ಆಹ್ವಾನಿಸುವ ವೀಳ್ಯದೆಲೆ, ವೇದ ಪ್ರತಿಪಾದ್ಯ ವೃಕ್ಷದಲ್ಲಿ ಅನಂತ ಎಲೆಗಳಿರುವಂತೆ ವೇದಗಳು ಅನಂತ ತಾನೇ. ತೆಂಗಿನ ಎಲೆ ಅಂತ್ಯಶೇರಕ್ಕೂ ಉಪಯೋಗಿಸುವಂತೆ ಅಂತ್ಯಕಾಲದಲ್ಲಿ ವೇದ ಉಚ್ಚರಿಸುವವರೆಗೆ ಮೋಕ್ಷದಾಯಕವೇ ಸರಿ. ಪತ್ತರ್ ಎಂಬುದು ಮಾರ್ಗಸೂಚಿ, ವೇದ ಪಥ. ವೇದ ಭಗವಂತನು ತೋರಿಸುವ ಮಾರ್ಗವೆನಿಸಿದೆ. ಹೀಗೆ ಲೋಕದಲ್ಲಿ ಬಳಕೆಯಲ್ಲಿರುವ ಎಲೆಗೆ ಉಪಯೋಗಿಸುವ ಶಬ್ದವ ಅರ್ಥವನ್ನು ವಿಮರ್ಶಿಸಿದಾಗ ವೇದವನ್ನೇ ಎದುರಿನಲ್ಲಿ ತಂದು ನಿಲ್ಲಿಸುತ್ತದೆ. ಅದನ್ನು ಈಗ ತಿಳಿಯುವ ಪ್ರಯತ್ನ ಮಾಡೋಣ. ಪತ್ರ ಮೂಲ ರೂಪದಲ್ಲಿ ಶ್ರೀ ಹಯಗ್ರೀವ ದೇವರ ಕೈಯಲ್ಲಿ ಅನಾದಿ ಕಾಲದಿಂದ ಇರುವಂತಹದ್ದಾಗಿದೆ. ಅದು ಪುಸ್ತಕ ರೂಪವೇ ಆಗಿದೆ. ಪುಸ್ತಕ ಎಂದರೆ ಪತ್ರಗಳ ಗುಂಪು, ಪತ್ರಗಳ ಸಮೂಹ, ಅದೇ ಪತ್ರಗುಚ್ಛ. ಇವೆಲ್ಲವನ್ನು ನಾವು ಇಂದು ಸಸ್ಯ ವೃಕ್ಷದಲ್ಲಿ ಕಾಣುತ್ತಿದ್ದೇವೆ. ವೇದದ ಭಾಗದ ಹೆಸರಿನಿಂದಲೇ ಇಂದು ಇಲ್ಲಿ ಪ್ರಖ್ಯಾತವಾಗಿದೆ. ಅದೇ ಪುಷ್ಪಗುಚ್ಛ, ಅದೇ ಪತ್ರಗುಚ್ಛ. ಆದ್ದರಿಂದಲೇ ಭಕ್ತರೆಲ್ಲರೂ ದೇವರ ಸನ್ನಿಧಿಯಲ್ಲಿ ಪತ್ರ, ಪುಷ್ಪ, ಕಾಯಿ ಪಲ್ಯವನ್ನು ಹೂವು, ಹಣ್ಣು ರೂಪದಲ್ಲಿ ಸಮರ್ಪಿಸುತ್ತಾರೆ. ವೇದೈಕ ಗಮ್ಯ, ವೇದೈಕ ಪ್ರತಿಪಾದ್ಯ, ವೇದೈಕ ಗೋಚರ ಎಂಬುದರ ಸಾರ ಸರ್ವಸ್ವವೇ ಇದಾಗಿದೆ. ಇಲ್ಲಿ ನೋಡಿ, ದೇವರಿಗೆ ಎಲೆ, ಹೂವು, ಪತ್ರ, ಫಲಗಳು ಕೊಡುತ್ತೇವೆಯೇ ಎಂದರೆ ಅದರ ಮರ್ಮವೇ ತಿಳಿದಿಲ್ಲ. ವಿಳೆದೆಲೆ ಭಗವಂತನ ಕರೆಯುವುದು ಎಂದಾದರೆ ಪತ್ರ ಕೊಡುವುದು ವೇದ ಮಂತ್ರದಿಂದ ಓಲೈಸುವುದು ಎಂದಾಗುವುದು.
ಪುಷ್ಪ ನಮ್ಮ ದೈಹಿಕ ಮಾನಸಿಕ ವಾಚನಿಕ ಸೇವನೆಯಾದರೆ ಫಲ ಎಂಬುದು ಭಗವಂತನಿಂದ ಮರಳಿ ಪಡೆಯುವುದು. ಅನಂತ ಜೀವರಿಗೆ ಅನಂತ ಫಲಗಳಂತೆ ಫಲಗಳಲ್ಲಿಯೂ ವೈವಿಧ್ಯತೆ ಇದೆ. ಇದೆಲ್ಲವೂ ಕ್ರಿಯೆಯು ಇಂದು ನಡೆಯುತ್ತಿದೆ. ಅಂದರೆ ವೇದ ಹಾಗೂ ಉಪನಿಷತ್ ಸಂಬಂಧ ಹಚ್ಚುತ್ತಿಲ್ಲ. ಇಡೀ ಬ್ರಹ್ಮಾಂಡವನ್ನೇ, ಅಂದರೆ ಬ್ರಹ್ಮಾಂಡದೊಳಗಿನ ಸಮಸ್ತವೂ ನಿನ್ನದೇ ಎಂಬ ಪ್ರತೀಕ ಬ್ರಹ್ಮಾಂಡವೆಂಬ ಬುಟ್ಟಿ. ಇದು ತೋರಿಸುವ ಹೂವಿನ ಬುಟ್ಟಿ ಕಾಣೆಯಾಗಿದೆ. ಶ್ರೀನಿವಾಸ ಕಲ್ಯಾಣದಲ್ಲಿ ದೇವರೇ ಸ್ವತಃ ಮಾಡಿ ತೋರಿಸಿದ್ದಾನೆ ಕೊರವಂಜಿ ರೂಪದಲ್ಲಿ. ಆದರೂ ನಾವುಗಳು ಅಪವಿತ್ರ ವಸ್ತುಗಳನ್ನು, ಅಂದರೆ ಪ್ಲಾಸ್ಟಿಕ್ ಮುಂತಾದವುಗಳನ್ನು ಬಳಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಯಾವ ಉಪನಿಷತ್ ಯಾವ ಪದಾರ್ಥವನ್ನು ಪ್ರತಿನಿಧಿಸಬಹುದು ಎಂಬ ಸ್ಥೂಲವಾದ ಚಿಂತನೆ ಇಲ್ಲಿದೆ. ನವರಾತ್ರಿಯ ಹಬ್ಬದ ದಿನಗಳಲ್ಲಿ ಕೇವಲ ತರಕಾರಿಗಳಿಂದಲೇ ಭಗವಂತನನ್ನು ಅಲಂಕರಿಸುವ ಬಗ್ಗೆ ಕಂಡಿದ್ದೇವೆ. ಅದರಂತೆ ಕೇವಲ ಪುಷ್ಪಗಳಿಂದ ಹಾಗೂ ಪತ್ರಗಳಿಂದ ಅಲಂಕಾರ ಕಾಣಬಹುದು. ಹಣ್ಣಿನ ರೂಪ ಏನು ತಿಳಿಸುತ್ತದೆ? ಕೇವಲ ಆಭರಣದಿಂದ ವಿಗ್ರಹವನ್ನು ಮುಚ್ಚಿದಾಗ ಆಭರಣವನ್ನೇ ಜನರು ಸವಿಯುತ್ತಾರೆ ಅಲ್ಲವೇ? ಆಯಾ ಆಭರಣ ಆಯಾ ದೇಹದ ಭಾಗವನ್ನು ಪ್ರತಿನಿಧಿಸುವಂತೆ ವೇದದ ಭಾಗಗಳು ಭಗವಂತನನ್ನು ಪ್ರತಿನಿಧಿಸುತ್ತದೆ. ಅದರ ಪರಿಚಯಕ್ಕಾಗಿ ಮುಂದೆ ಭಗವಂತನ ರೂಪಚಿಂತನೆಯೆಂದು ಮನಸ್ಸಿನಲ್ಲಿ ಗಟ್ಟಿಯಾಗಿರಲಿ. ಈಗ ಉಪನಿಷತ್ತು ಮತ್ತು ವೇದ ಅದರ ನಾಮಧೇಯಗಳಿಂದಲೇ ವಿಷ್ಣು ಸಹಸ್ರನಾಮದಂತೆ ಪ್ರತಿಯೊಂದು ವೇದದ ಉಪವೇದಗಳಿಗೆ ಒಂದು ನಾಮ ಅಂಕಿತವನ್ನು ಶ್ರೀ ವೇದವ್ಯಾಸರೇ ಕೊಟ್ಟಿದ್ದಾರೆ. ಅದನ್ನು ಸಕಲ ಋಷಿಗಳು ಅಂಗೀಕರಿಸಿ ರೂಢಿಯಲ್ಲಿ ತಂದುಕೊಟ್ಟಿದ್ದಾರೆ. ರೂಢಿಯಲ್ಲಿ ತಂದುಕೊಟ್ಟಾಗ ಆ ವೇದಗಳ ಅರ್ಥವನ್ನು ಎಲ್ಲಿ ಅವರು ಉಪಯೋಗಿಸಿಕೊಂಡರು ಎಂಬುದನ್ನು ನಾವು ಮಾರ್ಮಿಕವಾಗಿ ಚಿಂತನೆ ಮಾಡಬೇಕು. ನೋಡಿ, ಪತ್ರ, ಪುಷ್ಪ, ಸಸ್ಯ ಇದು ಮತ್ತು ಉಪನಿಷತ್ತುಗಳ ಹೆಸರು ಮತ್ತು ನಮ್ಮ ದೇಹದ ಭಾಗಗಳು ಇದೆಲ್ಲವೂ ಸಹ ಅತ್ಯಂತ ಸಾಮೀಪ್ಯವಾದ ಅರ್ಥವನ್ನು ಹೊಂದಿದೆ. ಉದಾಹರಣೆಗೆ ವನಸ್ಪತಿಗಳು ಅಂತ ನಾವು ಹೇಳ್ತೀವಿ. ಅದು ಬೃಹದಾರಣ್ಯಕ ಎಂಬ ಉಪನಿಷತ್ತುಗಳು, ದೊಡ್ಡ ಕಾಡಿನ ಸಂಪತ್ತು. ಚಂದದ ಉದ್ಯೋಗ ಚಾಂದೋಗ್ಯ, ಛಂದಸ್ಸು ರೂಪ. ತಿಂತ್ರಿಡಿ ಹುಣಸೆ ಮರ, ತೈತ್ರಿಯ ಶಾಖವರ್ಧಕ. ಪಿಪ್ಪಲ ಅಶ್ವತ್ಥ ವೃಕ್ಷ, ಪಿಪ್ಪಲಾಯನ. ಕೌಶಿತಕಿ ಉಪನಿಷತ್ತು ಔಷಧಿ. ಬಾಹ್ಯ ದೇಹ ರಕ್ಷಕ ಮೈತ್ರಾಯಣ, ಚರ್ಮಶುದ್ಧ ಸಸ್ಯಗಳು. ಬೋಧಿ ಮರ ಬೋಧಾಯನ, ವಂಶರಕ್ಷಕ ಸಸ್ಯ. ದಾತ್ರಿ ಸಹಸ್ರಶಾಖ ವೃಕ್ಷ ಋಗ್ವೇದ, ದಾತ್ರಿ ಸರ್ವರಕ್ಷಕ. ಜಾಲಿ ಮರ ಬಾಲಮರ, ಬೃಹತ್ ಜಾಬಾಲಿ, ಉರುವಲು ಸಹಾಯಕ. ಉರುವಲು ಮರಗಳು ಕಾಲಾಗ್ನಿ ರುದ್ರ, ಕಾಲ ಅಗ್ನಿ ಮತ್ತು ರುದ್ರದೇವರು. ಕ್ಷುರ ಬಾಯಾರಿಕೆ ತುರಿಕೆ ಇದನ್ನು ತೋರಿಸಲು ಕ್ಷುರಿತ ಉಪನಿಷತ್ತು, ಅಂದರೆ ಔಷಧಿ ಸಸ್ಯಗಳನ್ನು ತೋರಿಸುತ್ತದೆ. ಯಕೃತ್ ಸಂರಕ್ಷಕ ಯಾತ್ರಿಕೋಪನಿಷತ್ತು, ಯಂತ್ರ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಶೀತ ವಾತ ಮತ್ತು ಪಿತ್ತ ಇದನ್ನು ಶೀತೋಪನಿಷತ್ತು, ಇದು ದೈಹಿಕ ಆರೋಗ್ಯಕ್ಕೆ ಉಪಯೋಗಿಸುತ್ತೇವೆ. ಯೋಗ ಮತ್ತು ಬ್ರಹ್ಮಚರ್ಯ ಯೋಗಾರೂಢ ಇದನ್ನು ದೇಹ ಸೌಖ್ಯಕ್ಕೆ ಉಪಯೋಗಿಸುತ್ತೇವೆ. ಶಿಶು ದೇಹ ರಕ್ಷಕಕ್ಕೆ ನಿರ್ವಾಣ ಉಪನಿಷತ್ತು, ಇದು ದೇಹ ರಕ್ಷಣೆಯಾಗಿದೆ. ನಾಯಕತ್ವ ವಿದ್ಯಾ ಇದಕ್ಕೆ ಮುದ್ಗರ, ಇದು ಬ್ರಾಹ್ಮಣನಿಗೆ ಉಪಯೋಗವಾಗಿದೆ. ಬಲಭಾಗ ದೇಹ ರಕ್ಷಣೆ ದಕ್ಷಿಣಾಮೂರ್ತಿ ಉಪನಿಷತ್ ಆಗಿದೆ. ಕೀಲಗಳು ಕೈತೋಲುಗಳು ಶರಭ ಉಪನಿಷತ್. ಭುಜಕೀಲಗಳು ಸ್ಕಂದೋಪನಿಷತ್ತು. ನೀರಿನಿಂದ ಸಮಸ್ಯೆಗಳು ಮಹಾವಿಭೂತಿ ಉಪನಿಷತ್ತು ಮಹಾನಾರಾಯಣ. ಬೆನ್ನೆಲುಬು ಅದ್ವಯ ತಾರತೋಪನಿಷತ್. ವಿವಾಹ ಸಂಪತ್ತು ರಾಮ ರಹಸ್ಯೋತ್ಪತ್ತು. ವಿವಾಹ ನಂತರ ರಾಮೋತ್ತರ ಉಪನಿಷತ್ತು. ಗಂಟಲಿನ ಸಮಸ್ಯೆಗೆ ಮುದ್ಗಲೋಪನಿಷತ್ತು.
ವಸ್ತ್ರವಿನ್ಯಾಸ ಶಾಂಡಿಲ್ಯೋಪನಿಷತ್ತು, ಕರಳು ಸಂಬಂಧ ಪೈಂಗಲಿ ಉಪನಿಷತ್ತು, ಸ್ತ್ರೀರೋಗ ಭಿಕ್ಷುಕೋಪನಿಷತ್ತು, ಶರೀರ ಸಂಬಂಧಿ ಶರೀರಕೋಪನಿಷತ್ತು, ವ್ರತಾದಿಗಳು ಸಸ್ಯೋಪನಿಷತ್ತು, ಏಕಾಂತವಾಸ ಪರಮಹಂಸೋಪನಿಷತ್ತು, ಛಾಯೆ ಅಕ್ಷಿಮಾಲ, ತೆಳುವಾಗುವ ಮನೋರೋಗ ಅವೃಕ್ತೋಪನಿಷತ್ತು, ಕಣ್ಣಿನ ರಕ್ಷಣೆ ಏಕಾಕ್ಷರಿ, ಅನ್ನ ಸೇವನೆ ಅನ್ನಪೂರ್ಣೆ ಉಪನಿಷತ್ತು, ಕಣ್ಣಿಗೆ ಸಂಬಂಧಿಸಿತು ಸೂರ್ಯೋಪನಿಷತ್ತು, ಕಣ್ಣಿನ ಸಂಬಂಧಿ ಅಕ್ಷೋಪನಿಷತ್ತು, ಶರೀರ ಸಂಬಂಧ ಆಧ್ಯಾತ್ಮ, ಆಸನ ಸಂಬಂಧಿ ಕುಂಡಲೋಪನಿಷತ್ತು, ರಶ್ಮಿ ಚರ್ಮ ಸಂಬಂಧಿ ಸವಿತೃ, ಪಶು ಸಂಬಂಧಿ ಪಾಶುಪತಿ, ಮನಸ್ಸು ಭಾವನಿ, ಹೃದಯ ಸಂಬಂಧಿ ರುದ್ರಹೃದಯ, ಜಾನ ಆಸನ ಯೋಗ ಕುಂಡಲಿ, ಮುಖ ರಕ್ಷಕ ಭಸ್ಮಿ ಜಾಬಾಲ, ಶಿಶುವಿನ ಆರೋಗ್ಯ ರುದ್ರಜಾಬಾಲ, ನವಗ್ರಹ ಸಾಮಗ್ರಿ ತಾರಾ ಸಾರ, ವಾಕ್ಸಿದ್ಧಿ ಮಹಾವಾಕ್ಯ, ಸಂತಾನೋಪಯೋಗಿ ಪಂಚಬ್ರಹ್ಮ, ಪ್ರಾಣಾಯಾಮ ಪ್ರಾಣಾಗ್ನಿಹೋತ್ರ, ದಾನ ವಗೇರೆಗಳು ಯಾಜ್ಞವಲ್ಕ, ಅಂತ್ಯಚಿಂತನೆ ಕಲಿಸಂತೋಪನಿಷತ್, ಶಿಶು ಸೌಖ್ಯ ಜಾಬಾಲ್ಯ, ಶ್ರೀ ಸೌಖ್ಯ ಸೌಭಾಗ್ಯ, ವಿದ್ಯಾ ತಪಸ್ಸು ಸರಸ್ವತಿ ಉಪನಿಷತ್, ಮೋಕ್ಷ ಮುಕ್ತೋಪನಿಷತ್. ಹೀಗೆ ಇದು ಕೇವಲ ಉದಾಹರಣೆ ಮಾತ್ರ. ಉಪನಿಷತ್ತಿನ ನಾಮಧೇಯವೂ ಸಹ ನಮ್ಮ ದೈನಂದಿನ ಕ್ರಿಯೆಯನ್ನು ಮತ್ತು ಪತ್ರ ಸಂಪತ್ತನ್ನು, ಅರಣ್ಯ ಸಂಪತ್ತನ್ನು ತಿಳಿಸ್ಕೊಡ್ತಾ ಇದೆ. ಹೀಗೆ ಹಲವಾರು ಉಪನಿಷತ್ ನಾಮಧೇಯಗಳೇ ಜೀವನ ರಂಗದ ಕೆಲವು ಮಗ್ಗಲುಗಳನ್ನು ಬೋಧಿಸುತ್ತಿದೆ. ಇವೆಲ್ಲರಲ್ಲಿ ಭಗವಂತನ ಚಿಂತನೆಯ ಮಾರ್ಗವೇ ಇದು ಎಂದು ತಿಳಿಸುತ್ತಿದೆ. ಎಲ್ಲ ಭಾಷೆಗೆ ಸಂಸ್ಕೃತ ಮೂಲ ಎಂಬಂತೆ ಎಲ್ಲ ವಿದ್ಯೆಗೆ ವೇದವೇ ಮೂಲ. ಅದು ಇಂದು ನಾವು ಸರಿಯಾಗಿ ಕಾಣುತ್ತಿಲ್ಲ. ದಾಸವರೇಣ್ಯರು ಆ ಮಹಾವಿದ್ಯೆಯ ದಿಗ್ದರ್ಶನ ವಟ ಪತ್ರಶಾಹಿ ಇಂದಲೇ ಮಾಡಿರುತ್ತಾರೆ. ಎಲ್ಲದರಲ್ಲೂ ಭಗವಂತ ನಿತ್ಯ ಸನ್ನಿಹಿತನಾಗಿ ಆಯಾ ವಿದ್ಯೆಯನ್ನು ಲೋಕಕ್ಕೆ ನೀಡಿದ್ದಾನೆ. ಆದರೆ ಮೂಲ ತಿಳಿಯದೆ ನಾವು ಮೇಲಿನಲ್ಲೇ ತೃಪ್ತಿ ಕಾಣುತ್ತೇವೆ. ಇದು ಕೇವಲ ತಾತ್ಕಾಲಿಕವಾಗಿ ಪರಿಣಮಿಸುತ್ತದೆ. ದೇವರನ್ನು ಕಾಣುವ ಮಾರ್ಗ ಮುಚ್ಚಿ ಹೋಗಿದೆ. ಎಲೆಯ ಅಂಚು ಚೂಪಾಗಿದ್ದು ಅದು ಮಾರ್ಗ ಅಥವಾ ದಿಕ್ಕನ್ನು ತೋರಿಸುತ್ತದೆ. ಇಂದಿಗೂ ಅನೇಕ ಪತ್ರಗಳಲ್ಲಿ ಕಾಣಬಹುದು. ಸೂರ್ಯಕಾಂತಿಯ ಹೂವು ಸೂರ್ಯನ ಮಾರ್ಗವನ್ನೇ ತೋರಿಸುತ್ತದೆ. ಸೂರ್ಯ ಮುಳುಗಲು ತಾನು ಮುದುಳುತ್ತದೆ. ಸೂರ್ಯೋದಯದಲ್ಲಿ ಪೂರ್ವ ದಿಕ್ಕಿಗೆ ಅರಳುತ್ತದೆ. ಸೂರ್ಯ ಮೇಲೆ ಬಂದಂತೆ ನೇರವಾಗಿ ನಿಲ್ಲುತ್ತದೆ. ಅದರಂತೆ ಮುಳುಗುವ ಹೊತ್ತಿಗೆ ಪಶ್ಚಿಮದಲ್ಲಿ ಬಾಗಿರುತ್ತದೆ. ಇದನ್ನು ಮನೆಯೊಳಗೆ ನೆರಳಿನಲ್ಲಿಟ್ಟಿದ್ದರೂ ಗಮನಿಸಬಹುದು. ಕೇವಲ ಸೂರ್ಯನ ಶಾಖಕ್ಕೆ ಎದ್ದು ನಿಲ್ಲುವುದಲ್ಲ, ಪುಷ್ಪವು ಗಂಧವನ್ನು ಹರಡಿ ದಿಕ್ಕನ್ನು ತೋರಿಸುತ್ತದೆ. ಹಣ್ಣು ತನ್ನ ಹೊರಮೈಯನ್ನು ಕಳಚಿಕೊಂಡು ಸೇವನೆಗೆ ಸಿದ್ಧವಾಗುತ್ತದೆ. ಇದು ನಮ್ಮೊಳಗಿನ ಕವಾಟ ತೆಗೆಯುವುದೇ ಆಗಿದೆ. ಫಲ ಸಮರ್ಪಣೆ ಅಂದರೆ ಫಲದ ಕಾಮನೆ ಬಿಡುವುದೇ ಆಗಿದೆ. ಹಣ್ಣಿನ ರಸವೇ ಸಾರವೆಂಬಂತೆ ನಮ್ಮ ಜೀವನದ ಸಾರ್ಥಕತೆಯನ್ನು ತಿಳಿಸುತ್ತಿದೆ. ಆದರೆ ಇಂದು ಇದರ ಪರಿಣಾಮ ಕೇವಲ ಕಾಲ್ಪನಿಕವಾಗಿ ಅರ್ಥೈಸುತ್ತಿದ್ದೇವೆ. ಹೀಗಾಗಿ ದಾಸರ ಗದ್ಯದ ಅರ್ಥಗಾಂಭೀರ್ಯಕ್ಕೆ ವಟಪತ್ರಶಾಹಿಗೆ 2-3 ಉಪನ್ಯಾಸಗಳನ್ನು ಹೆಚ್ಚಾಗಿ ಹೇಳಬೇಕಾಗಿ ಬಂತು. ಇದರಂತೆ ಎಲ್ಲ ಗದ್ಯ ಪಾಠವನ್ನು ಅರ್ಥೈಸಿಕೊಳ್ಳಬಹುದಾಗಿದೆ. ಅದನ್ನು ಶ್ರೋತೃಗಳ ಬುದ್ಧಿ ವಿಕಾಸಕ್ಕಾಗಿ ದಾಸರು ಬಿಟ್ಟಿರುತ್ತಾರೆ. ದಾಸರ ಪದ್ಯ ರಚನೆ, ಗದ್ಯ ರಚನೆ, ಭಗವಂತನ ಆರಾಧನೆ ಅಮೂಲ್ಯವಾದುದು. ಅವರ ಪ್ರತಿ ಮಾತಿನಲ್ಲೂ ಗಾಂಭೀರ್ಯವಿರುತ್ತದೆ, ಅಂತರಾರ್ಥವಿರುತ್ತದೆ, ಗಂಭೀರ ಅರ್ಥ ಇರುತ್ತದೆ.
ಇದನ್ನು ನಾವು ತಿಳಿಯುವ ಪ್ರಯತ್ನ ಮಾಡಬಹುದು. ಅದನ್ನು ವಟಪತ್ರಶಾಹಿ ಎಂಬುದರಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದೆವು. ಇಂತಹ ಮಹಾಜ್ಞಾನವನ್ನು ಒದಗಿಸಿದ ಶ್ರೀ ಪುರಂದರದಾಸರು ನಮ್ಮ ಮಾತಾಪಿತೃಗಳ ಗುರು ಹಿರಿಯರ ಅನುಗ್ರಹ ರೂಪದಿಂದಾಗಿ ಒದಗಿ ಬಂದಿದೆ ಎಂದು ತಿಳಿಯುತ್ತೇವೆ. ಶ್ರೀ ಪುರಂದರದಾಸ ವಿಶೇಷ ಅನುಗ್ರಹ ವಿಶೇಷವೇ ಇದಾಗಿದೆ. ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ವಿಶೇಷವಾಗಿದೆ. ಇವೆಲ್ಲದಕ್ಕೆ ಮೇಲಾಗಿ ಭಾರತೀಯರ ಮುಖ್ಯ ಪ್ರಾಣ ಶ್ರೀ ವಾಯುದೇವರ ವಿಶೇಷ ಅನುಗ್ರಹ ಇದಾಗಿದೆ. ಇವೆಲ್ಲದಕ್ಕೂ ಮುಖ್ಯವಾಗಿ ಭಗವಂತ ಲಕ್ಷ್ಮೀನಾರಾಯಣನೇ ನಮ್ಮ ಬಿಂಬರೂಪಿ ಭಗವಂತ, ಅವನ ವಿಶೇಷ ಅನುಗ್ರಹ ಇದಾಗಿದೆ. ಆದ್ದರಿಂದ ನಮ್ಮ ಬಿಂಬರೂಪ ಉಪಾಸನೆ, ಬಿಂಬರೂಪ ಚಿಂತನೆ, ಬಿಂಬರೂಪ ಆಕಾರ ಚಿಂತನೆ ಇದನ್ನೇ ಇದರಲ್ಲಿ ಮೂಲವಾಗಿ ಹೇಳಿರುವುದಾಗಿದೆ. ವಟಪತ್ರಶಾಹಿ ಎಂದರೆ ಭಗವಂತ ಸದಾ ನಮ್ಮಲ್ಲಿ ಮಲಗಿದ್ದಾನೆ, ನಮ್ಮಲ್ಲಿ ಇದ್ದಾನೆ ಎಂಬ ನಿಶ್ಚಿತ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ಶ್ರೀ ಪುರಂದರದಾಸರು ವಿಶೇಷ ಅರ್ಥವನ್ನು ಕಲ್ಪಿಸುವಂತೆ ಗದ್ಯವನ್ನು ರಚಿಸಿಕೊಟ್ಟಿದ್ದಾರೆ. ಇಂತಹ ರಹಸ್ಯ ಅರ್ಥವನ್ನು ಬೋಧಿಸುವ ಸಕಲರಿಗೂ ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮಾ ಎಂದು ಹೇಳಿ ವಿರಮಿಸುತ್ತಿದ್ದೇನೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.